ಹಾಯ್ ಫ್ರೆಂಡ್ಸ್, ನಾನು ರಮ್ಯಾ. ನಾವು ನಮ್ಮ ತೋಟಕ್ಕೆ ಹೋಗ್ತಾ ಇದ್ದೀವಿ. ನಾವು ಸಿಟಿಯಲ್ಲಿ ಮಾರ್ನಿಂಗ್ ಮತ್ತು ಈವ್ನಿಂಗು ವಾಕ್ ಮಾಡ್ತಾ ಇರ್ತೀವಿ. ಬಟ್ ನಮ್ಮ ಹಳ್ಳಿ ಕಡೆ ಒಂದು 4 ಟೈಮ್ಸು ತೋಟದ ಹತ್ರ ಹೋಗಿ ಬಂದರೆ ಸಾಕು, ಅದೇ ವಾಕ್ ಆಗೋಗುತ್ತೆ. ನಮ್ಮೂರು ಹಂಪನಕುಪ್ಪೆ, ಹಾಸನ ಹತ್ರ. ನಮ್ಮೂರು ಯಾರಿಗೆಲ್ಲ ಗೊತ್ತು ಕಮೆಂಟ್ ಮಾಡಿ. ನಾವು ನೆಲಮಂಗಲದಿಂದ ಇವಾಗ ಬಂದ್ವಿ. ಬಂದ ತಕ್ಷಣ ಮಕ್ಕಳು ತೋಟಕ್ಕೆ ಹೋಗಬೇಕು ಅಂದರು, ಸೊ ಅದಕ್ಕೆ ಹೋಗ್ತಾ ಇದ್ದೀವಿ. ಮಕ್ಕಳಿಗೆ ತೋಟಕ್ಕೆ ಹೋಗೋದು ಅಂದ್ರೇ ಖುಷಿ. ಇವರು ನನ್ನಮ್ಮ. ಇದು ನಮ್ಮೂರಿನ ಕೆರೆ. ನಮ್ಮೂರಲ್ಲಿ ಒಂದು 2-3 ಕೆರೆಗಳಿದೆ. ಈ ಕೆರೆ ತುಂಬ ತಾವರೆ ಹೂ ಇದೆ, ಬಟ್ ಕಾಣಿಸ್ತಿಲ್ಲ. ತುಂಬಾ ಚೆನ್ನಾಗಿತ್ತು ಕೆರೆ ನೋಡೋದಕ್ಕೆ. ಈ ಕೆರೆ ಪಕ್ಕನೇ ತಾಯಿ ಚಾಮುಂಡೇಶ್ವರಿ ದೇವಸ್ಥಾನ ಇದೆ. ತುಂಬ ಪವರ್ಫುಲ್ ದೇವಸ್ಥಾನ. ಇಲ್ಲಿಗೆ ತುಂಬ ಜನ ಬರ್ತಾ ಇರ್ತಾರೆ. ಅಲ್ಲಿ ಕಾಣಿಸ್ತಿದೆಯಲ್ಲ, ಅದೇ ತಾಯಿ ಚಾಮುಂಡೇಶ್ವರಿ ದೇವಸ್ಥಾನ. ಇದು ನಮ್ಮ ಅಡಿಕೆ ತೋಟ. ನಾವು ಅಲ್ಲಿಗೆ ಹೋಗಲಿಲ್ಲ, ತೋಟದ ಹತ್ರ ಹೋಗ್ತಾ ಇದ್ದೀವಿ. ಫುಲ್ಲು ಕೆರೆ ತುಂಬ ತಾವರೆ ಹೂವು ಇದೆ, ಫಸ್ಟ್ ಇರಲಿಲ್ಲ. ನನ್ನ ಮಕ್ಕಳು ಓಡ್ತಾ ಇದ್ದಾರೆ. ಅವನು ನನ್ನ ಅಕ್ಕನ ಮಗ ಧನ್ವಿತ್ ಅಂತ. ರೋಡ್ ಇದೆ, ಅಲ್ಲಿಂದ ಅಪ್ಪ ಅಮ್ಮ ಬೈಕಲ್ಲಿ ಹೋಗ್ತಾ ಇರ್ತಾರೆ. ಬಟ್ ಹಸು ಏನಾದರೂ ಕರ್ಕೊಂಡು ಹೋಗ್ಬೇಕಾದ್ರೆ ಯಾವಾಗಲೂ ಶಾರ್ಟ್ಕಟ್ಟಲ್ಲಿ ಹೋಗ್ತಾರೆ. ನಾವು ತೋಟಕ್ಕೆ ಹೋಗ್ಬೇಕಾದ್ರೆ ತುಂಬ ಪಿಕಾಕ್ ನೋಡಿದ್ವಿ, ಬಟ್ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ತುಂಬ ದೂರದಲ್ಲಿತ್ತು. ನಮ್ಮೂರಿನಲ್ಲಿ ತುಂಬ ನವಿಲುಗಳಿವೆ. ಒಳ್ಳೆ ಬೆಳ್ಕೊಬಿಟ್ಟಿತ್ತಲ್ಲಮ್ಮ. ಮುಂದೆ ನಡಿ ಇಬ್ಬರು ಹೋಗಕ್ಕ ನಡಿ ಮುಂದೆ ನಡಿ. ಮಾತಾಡಿ ಸುಮ್ಮನೆ ನಡ್ರಿ, ಅಲ್ಲಿ ಬಲ್ದಲ್ಲಿರ್ತಾವ. ಅವತ್ತು ಮುಂದೆ ಹೋಗಿ ನಾನು ಊಟ ಇರ್ತಾವೆ, ದಾರಿಲಿ ಕೂತಿರ್ತಾವೆ. ಈ ಹುಡುಗಿ ಇಟ್ಕೋತೀನಿ. ನೀನು ಹಂಗೆ ಅಂದ್ರೆ ನೀನು ಮಾತಾಡಬೇಡ, ಸೂಕ್ಷ್ಮ ಹೊರಗಡೆ. ನೋಡಿ ಅಲ್ಲಿ ಪೀಕಾಕ್ ಇದೆ, ನಮ್ಮನ್ನು ನೋಡಿ ಆರಿ ಹೋಯ್ತು. ಮುಂದೆ ನೀವು ಮುಂದೆ ನೀಡಿ ನೋಡಿ. ನಾವಿಲ್ಲಿಗೆ ಹೋಗ್ತಿರೋ ದಾರಿ ಒಂಥರ ಟ್ರೆಕ್ಕಿಂಗ್ ಮಾಡಿದ ಅನುಭವನೇ ಸಿಗ್ತಾ ಇದೆ. ಟ್ರೆಕ್ಕಿಂಗು ಸುತ್ತ ಕಾಟ್ ಟೈಪ್ ಇದೆ, ಅದರೊಳಗಡೆ ಹೋಗ್ಬೇಕು. ತಡೀರೋ, ಫುಲ್ ಮುಂದೆ ಹೋಗ್ಬಿಡಿ. ಟ್ರೆಕ್ಕಿಂಗು ಇಲ್ಲಿಂದ ನಮ್ಮ ಜಮೀನು, ನಮ್ಮ ತೋಟ ಶುರುವಾಗುತ್ತೆ.
ನಮ್ಮ ತೋಟದಲ್ಲಿ ಅಡಿಕೆ, ತೆಂಗು, ಕಾಫಿ, ನುಗ್ಗೆ ಎಲ್ಲ ಹಾಕಿದ್ದಾರೆ. ಬಟ್ ತುಂಬ ಬಿಸಿಲಿದೆ ಅಂತ ಹಳ ಏನು ತೆಗ್ದಿಲ್ಲ, ಹಾಗೇ ಇರಲಿ ಅಂತ ಬಿಟ್ಟಿದ್ದಾರೆ. ಚೆನ್ನಾಗಿರ್ಬೇಕಂತ ನಮ್ಮ ತೋಟದಲ್ಲಿ ಫಸ್ಟ್ ಫುಲ್ ಸಿಲ್ವರ ಇತ್ತು. ಅಡಿಕೆ ಬರಲ್ಲ ಅಂತ ಎಲ್ಲ ತೆಗೆಸ್ಬಿಟ್ರು ಸಿಲ್ವರ ಎಲ್ಲ. ಇವ್ರು ನಮ್ಮ ಅಪ್ಪಾಜಿ ಹಳಸಿನಕಾಯಿ ಕೆಡಗಕ್ಕೆ ಅಂತ ಗಣಿ ರೆಡಿ ಮಾಡ್ತಾ ಇದ್ದಾರೆ. ನಮ್ಮಮ್ಮ ಹೊಲದಲ್ಲೆಲ್ಲ ಓಡಾಡ್ತಿದ್ದಾರೆ. ಹೊಡೆದ್ ನೋಡು, ಚಿಪ್ಸ್ ಬೇಡ, ಹಣ್ಣೆ ಆತವಲ್ಲಮ್ಮ. ಹೋಗು ನೋಡ್ಕೊಂಡು. ಹಾಯ್ ಗಾಯ್ಸ್, ಸುಡೋಲ್ಲ, ಕಟ್ ಆಗುತ್ತಷ್ಟೇ. ಅವಳನ್ನು ಕೂತ್ಬಿಡು, ಅವಳು ಶಿವನ್ ಕೂತಿರ್ತಾಳೆ. ಶಿವನ್ ಬಿಡಿ, ಕುಯ್ಚಾಳೆ ಎಣ್ಣೆ ಆಗಿತ್ತು. ಅದುವೆ ಅದನ್ನು ಕುಚ್ಚಾಡ್ರ, ಅದನ್ನ ಕುಚ್ಚ ಬಂದ್ರೆ ಬರವ. ಇನ್ನು ಸ್ವಲ್ಪ ಅವಳು ಬಂದ. ಸುದಿ ಕೂತಲ್ಲ ಹೂ. ನಂದ್ರಲ್ಲಿಲ್ಲ ಅಲ್ವಾ? ಐತೆ ಸ್ವಲ್ಪ ಐತೆ ಅಲ್ವಾ? ನಿನ್ನತನ ಐತೆ ಒಂದು ಇಲ್ಲ ಐತೆ. ಚಿಕ್ಕ ತಿನ್ಬಿಟ್ರೆ ಪಚ್ 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 ಕೊಡ್ತೀನಿ ನಮಗೆ. ಅದೇ ಇಲ್ಲಿ ಹಣ್ಣು ಹಣ್ಣು ಇಲ್ಲ ನಾವು ಕೊಡ ನನ್ನ ಕಡ ನಾನು ತಿನ್ಬೇಕು. ಏನು ಖಾಲಿ ಅಲ್ವಾ? ತಿನ್ಬೋದಾ? ತಿನ್ನ ಹಣ್ಣು ನಡಿ. ಯಾರೇ ಬೇಕಪ್ಪ? ನಂಗೆ
ಎಲ್ಲಾನು ಆಯ್ತೀನಿ ಬೇಡ ಕೈ ಎಸಿತೀನಿ. ಇಲ್ಲೊಂದು ಹಣ್ಣು ಆಯ್ತಲ್ಲ ಅಕ್ಕಿ ಇದು ಮಾಡಿತೆ. ಅಲ್ಲ ಅಲ್ಲ ಕಲ್ಗೆ ಓ ಅಮ್ಮ ಮೇಲಿದಾವಲ್ಲಮ್ಮ. ನಡಿ ನೋಡಿ ನಮ್ಮ ಜಮೀನಿನಲ್ಲಿ ಎಷ್ಟು ದೊಡ್ಡ ಊಟ ಬೆಳೆದಿದೆ. ಕಿತ್ಕ ಬಂದೆ ಮಾವಿನಕಾಯಿ ಅಂದೆ ಅಷ್ಟೇ. ಅದೇ ಅದೇ ಬಕೆಟ್ ಬಕೆಟ್ ಕೊಡ್ಬೇಕು. ತುಂಬ ಯಾಕಣ? ಅಜ್ಜಿ ಬೇಕಂತೆ. ತಿನ್ಬೋದು ಅದು. ಒಳ್ಳೇದು ಕಿತ್ಕೋತಿರೋದು. ತಿಂದ್ರೆ ಏನಾಗಲ್ಲ. ನಡೀರಿ ನಡಿ ಪುಟ್ಟ ಬಾ. ಹೇ ಅದು ವಾಶ್ ಮಾಡಿಲ್ಲ. ಬೇಡ ಅಲ್ಲಿಡೋಗಪ್ಪಿ. ಏ ಬಿತ್ತು 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 ಬೇತ್. ಹಣ್ಣಾಗಿದೆ ಅಲ್ವನಮ್ಮ? ಏ ಹಣ್ಣಾಯ್ತೆ. ಎಂತವರ ಬಂದು ತಿಂದ್ರೆ ಅಪ್ಪ ಹಲಸಿನಕಾಯಿನ ತಗೊಂಡೋಗಕ್ಕಾಗಲ್ಲ ಅಂತ ಬೈಕಲ್ಲಿ ತರ್ತೀನಿ ಅಂತ ಮರದ ಮೇಲೆ ಇಟ್ರು. ಅಯ್ಯ ಅಕ್ಕಲ್ಲ ನಡಿ ಪುಟ. ಅಕ್ಕಲ್ಲ ನಡಿಯೋ ಪುಟ್ಟ. ನಮ್ಮ ತೋಟ ಎಲ್ಲ ರೌಂಡ್ ಹೊಡೆದ್ವಿ. ಏ ತಡೀರೋ. ಏ ಸುಹಾನಿ ಟ್ರೆಕ್ಕಿಂಗ್ ಟ್ರೆಕ್ಕಿಂಗ್ ಯಾವ ಥರ ಇದೆ ಅಂದ್ರೆ ಇದು ಬೇಡ ಬಾರಮ್ಮ. ನಾಳೆ ಬಂದ್ರೆ ಕಿತ್ಕೊ ಬಂದ್ರೆ. ಗೊತ್ತಾ ಈ ಹೆಂಗೈತೆ ಅಂತ ಗೊತ್ತಾ? ಏ ಸುಹಾನಿ ಇದು ಹೆಂಗಿದೆ ಗೊತ್ತಾ? ಅಯ್ಯಪ್ಪ ಸ್ವಾಮಿ ಬೆಟ್ಟ ತರ ಐತಲ್ವಾ? ನಾನು ಹೋಗಿಲ್ಲ ಅಯ್ಯಪ್ಪ ಸ್ವಾಮಿ ಬೆಟ್ಟಕ್ಕೆ. ನಾನು ಹೋಗ್ತೀನಿ ಅಪ್ಪನ ಅಯ್ಯಪ್ಪ ಸ್ವಾಮಿ. ಇದು ಒಳಗೆ ಕಾಡಿ ಇದಂಗಿದೆ. ನಾನು ಫಾರೆಸ್ಟ್ ಎಲ್ಲ ಅಯ್ಯಪ್ಪ ಸ್ವಾಮಿ ಬೆಟ್ಟ ತರ ಐತೆ. ತನು ಸುದಿ ನೀಟಾಗಿ ಕೈ ಇಟ್ಕ. ಹುಷಾರು ಯಾರು ಬಿಟ್ಟು ಶಿವಾನಿ ನೋಡ್ಕೊಂಡು ಹೋಗು. ಮಾವಿನಕಾಯಿ ಅಲ್ಲ ನಾನು ಬನ್ನಿ ಆಯ್ತಾ ಅಷ್ಟೇ. ಅಷ್ಟೇನು ಗೊತ್ತಾಗಲ್ಲ ನಿಮಗೆ.
ಕೆರೆ ತುಂಬಿ ಕೋಡಿ ಬಿದ್ದರೆ ಇಲ್ಲೆಲ್ಲ ನೀರು ಹರಿಯುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ ಪಿಕಾಕ್ ಎಷ್ಟು ಚೆನ್ನಾಗಿ ಆಗ್ತಿದೆ. ಕಾಲು ಕೆರ್ಕೊಂಡಿರೋ ನೋಡಿ ಅಮ್ಮ ಅಮ್ಮ. ಬೇಡ ಪುಟ್ಟ. ಚಿಕ್ಕಿ